ಹಲವು ಕಾಯಿಲೆಗಳ ನಿಯಂತ್ರಣಕ್ಕೆ ಪಾಲಕ್ ಸೊಪ್ಪು ಬಹಳ ಒಳ್ಳೆಯದು. ಪ್ರಕೃತಿ ದತ್ತವಾಗಿ ಸಿಗುವಂತಹ ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭಕಾರಿ ಎನ್ನುವುದು ನಮಗೆ ತಿಳಿದಿರುವಂತಹ ವಿಚಾರ. ಅದರಲ್ಲೂ ಹಸಿರೆಲೆ ತರಕಾರಿಗಳನ್ನು ಬಳಸಿಕೊಂಡರೆ ಆಗ ಇದು ದೇಹಕ್ಕೆ ಹಲವಾರು ರೀತಿಯ ಲಾಭಗಳನ್ನು ನೀಡುವುದು. ಆದರೆ ಇದು ಕೆಲವರಿಗೆ ಅಷ್ಟು ಇಷ್ಟವಾಗುವುದಿಲ್ಲ. ಆದರೆ ಪಾಲಕ್ ಮತ್ತು ಬಸಳೆಯ ಸೊಪ್ಪು ತಿಂದರೆ ಅದರಿಂದ ನಮ್ಮ ದೇಹವು ಆರೋಗ್ಯಕಾರಿ ಆಗಿರುವುದು. ಅದು ಹೇಗೆ ಎನ್ನುವುದು ನೋಡೋಣ. ತೂಕ ಇಳಿಸಲು ಸಹಕಾರಿ. ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಸಿ, ಕಬ್ಬಿಣಾಂಶವಿದ್ದು ಇದು ಚಯಾಪಚಯ ಉತ್ತಮಪಡಿಸುವ ಜೊತೆಗೆ ವೇಗವಾಗಿ ಕ್ಯಾಲರಿ ದಹಿಸಲು ನೆರವಾಗುವುದು. ಕಬ್ಬಿಣಾಂಶವು ಹೆಚ್ಚಾಗಿದ್ದರೆ ಆಗ ನೀವು ಪಾಲಕ್ ಸೊಪ್ಪನ್ನು ತಿಂದರೆ ಒಳ್ಳೆಯದು. ಇದೇ ವೇಳೆ ಸರಿಯಾಗಿ ವ್ಯಾಯಾಮ ಕೂಡ ಮಾಡಿ ವೀರ್ಯದ ಗುಣಮಟ್ಟ ಹೆಚ್ಚಿಸುವುದು. ಪಾಲಕ್ ಸೇವನೆ ಮಾಡಿದರೆ ವೀರ್ಯದ ಗುಣಮಟ್ಟದ ಹಾಗೂ ಚಲನಶೀಲತೆಯು ಹೆಚ್ಚಾಗುವುದು. ಅದೇ ರೀತಿಯಲ್ಲಿ ಇದು ಆರೋಗ್ಯಕಾರಿ ವೀರ್ಯ ಉತ್ಪಾದನೆಗೆ ನೆರವಾಗುವುದು. ಹಸಿರೆಲೆ ತರಕಾರಿಗಳಲ್ಲಿ ಪಾಲಿಕ್ ಆಮ್ಲ, ಕಬ್ಬಿಣಾಂಶ, ಸತು ಮತ್ತು ಆಂಟಿಆಕ್ಸಿಡೆಂಟ್ಗಳು ಇವೆ. ಇದರಿಂದ ವೀರ್ಯದ ಚಲನಶೀಲತೆಯು ಉತ್ತಮವಾಗುವುದು. ಹೀಗಾಗಿ ನೀವು ಪಾಲಕ್ ಪನ್ನೀರ್ ಸೇವನೆ ಮಾಡುವುದು ಹಿಂಜರಿಯಬೇಡಿ. ಹೃದಯಕ್ಕೆ ಒಳ್ಳೆಯದು. ಪಾಲಕ್ ಸೊಪ್ಪಿನಲ್ಲಿ ಆಂಟಿಆಕ್ಸಿಡೆಂಟ್, ವಿಟಮಿನ್ಗಳು, ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತು ಪಾಲಿಕ್ ಆಮ್ಲವೂ ಇದೆ. ಇದು ಹೃದಯದ ಆರೋಗ್ಯಕ್ಕೆ ತುಂಬಾ ಸಹಕಾರಿ. ಈ ಎಲ್ಲ ವಿಟಮಿನ್ಗಳು ರಕ್ತ ಸಂಚಾರವನ್ನು ಉತ್ತಮಪಡಿಸುವುದು ಮತ್ತು ರಕ್ತನಾಳವು ಬ್ಲಾಕ್ ಆಗದಂತೆ ಮಾಡುವುದು. ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣ. ಪಾಲಕ್ ಸೊಪ್ಪಿನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ. ಇದರಿಂದ ಮಧುಮೇಹದಿಂದ ಬಳಲುತ್ತಿರುವವರಿಗೆ ಇದು ಒಳ್ಳೆಯದು. ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಸ್ಥಿರವಾಗಿಸುವುದು ಮತ್ತು ರಕ್ತ ಸಂಚಾರವನ್ನು ಸುಗಮಗೊಳಿಸುವುದು. ಪಾಲಕ್ ಸೊಪ್ಪಿನಲ್ಲಿ ಮಧುಮೇಹ ತಡೆಯಲು ತುಂಬಾ ಸಹಕಾರಿ. ಮಲಬದ್ಧತೆ ನಿವಾರಣೆ. ಪಾಲಕ್ ಸೊಪ್ಪಿನಲ್ಲಿ ಉತ್ತಮ ನಾರಿನಾಂಶವನ್ನು ಹೊಂದಿದ್ದು ಇದು ಮಲಬದ್ಧತೆ ನಿವಾರಣೆಗೆ ಸಹಕಾರಿ. ಇದು ಮಲವು ಸರಾಗವಾಗಿ ಹೊರಬರಲು ನೆರವಾಗುವುದು. ಇದು ಕರುಳನ್ನು ಶುದ್ಧೀಕರಿಸಿ ಅದರ ಪದರವನ್ನು ಉತ್ತಮ ರೀತಿಯಲ್ಲಿ ಸರಿಪಡಿಸುವುದು. 100 ಮಿಲಿ ಪಾಲಕ್ ಜ್ಯೂಸ್ ಜೊತೆಗೆ ಅಷ್ಟೇ ಪ್ರಮಾಣದ ನೀರು ಹಾಕಿಕೊಂಡು ಸೇವನೆ ಮಾಡಿದರೆ ಮಲಬದ್ಧತೆ ನಿವಾರಣೆ ಆಗುವುದು. ಚರ್ಮಕ್ಕೆ ಕಾಂತಿ. ಪಾಲಕ್ ಸೊಪ್ಪಿನಲ್ಲಿ ಇರುವಂತಹ ಆಂಟಿಆಕ್ಸಿಡೆಂಟ್ ಅಂಶವು ಚರ್ಮದಲ್ಲಿನ ನೆರಿಗೆ ಮತ್ತು ಗೆರೆಗಳನ್ನು ನಿವಾರಣೆ ಮಾಡುವುದು. ಇದು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕಿ ಚರ್ಮಕ್ಕೆ ಕಾಂತಿ ನೀಡುವುದು. ಹೀಗಾಗಿ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಪಾಲಕ್ ಜ್ಯೂಸು ಕುಡಿದರೆ ಅದು ಚರ್ಮ ಕಾಂತಿ ನೀಡಲು ಸಹಕಾರಿಯಾಗುತ್ತದೆ. ಹಲ್ಲುಗಳನ್ನು ಬಿಳಿಯಾಗಿಸುವುದು. ಪಾಲಕ್ ಸೊಪ್ಪು ಸೇವನೆ ಮಾಡಿದರೆ ಅದರಲ್ಲಿನ ಕ್ಯಾಲ್ಸಿಯಂ ಅಂಶವು ಹಲ್ಲುಗಳನ್ನು ಬಲಪಡಿಸುವುದು ಮಾತ್ರವಲ್ಲದೆ ಇದು ಹಲ್ಲುಗಳಲ್ಲಿನ ಕಲೆಗಳನ್ನು ನಿವಾರಣೆ ಮಾಡುವುದು. ಇದು ಬಾಯಿಯಲ್ಲಿನ ಹಾನಿಕಾರಕ ಆಮ್ಲವನ್ನು ತಟಸ್ಥಗೊಳಿಸಲು ಜೊಲ್ಲಿನ ಉತ್ಪತ್ತಿಯನ್ನು ಉತ್ತೇಜಿಸುವುದು. ಹೀಗಾಗಿ ಆಹಾರ ಕ್ರಮದಲ್ಲಿ ಪಾಲಕ್ ಸೊಪ್ಪನ್ನು ಸೇವನೆ ಮಾಡುವುದು ಉತ್ತಮ. ಕ್ಯಾನ್ಸರ್ ತಡೆಯುವುದು. ಪಾಲಕ್ ಸೊಪ್ಪಿನಲ್ಲಿ ಇರುವಂತಹ ಫ್ಲವನಾಯ್ಡ್ ಅಂಶವು ಗರ್ಭಕೋಶದ ಕ್ಯಾನ್ಸರ್ ಅಪಾಯವನ್ನು ತಗ್ಗಿಸುವುದು ಎಂದು ಕ್ಯಾನ್ಸರ್ ಬಗ್ಗೆ ನಡೆಸಿರುವಂತಹ ಅಧ್ಯಯನಗಳು ಹೇಳಿವೆ. ಪಾಲಕದಲ್ಲಿ ಕ್ಲೋರೋಫಿಲ್, ಕ್ಯಾರೋಟಿನಾಯ್ಡ್ ಅಂಶಗಳಿವೆ ಮತ್ತು ಅದೇ ರೀತಿಯಲ್ಲಿ ಇದರಲ್ಲಿ ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇವೆ. ಈ ಎಲ್ಲ ಪೋಷಕಾಂಶಗಳು ಬೆಳವಣಿಗೆಯೇ ತಡೆಯುವುದು. ಮೆದುಳಿನ ಕ್ರಿಯೆ ಸುಧಾರಣೆ. ವಯಸ್ಸಾಗುತ್ತಾ ಹೋದಂತೆ ಮೆದುಳಿನ ಅಂಶಗಳು ಕ್ಷೀಣಿಸುತ್ತಾ ಹೋಗುವುದು. ಇದರಿಂದಾಗಿ ಅರಿವಿನ ಕ್ರಿಯೆಗೆ ಸಮಸ್ಯೆ ಆಗುವುದು. ಹೀಗಾಗಿ ಮೆದುಳಿನ ಕ್ರಿಯೆ ಉತ್ತಮಪಡಿಸಲು ಪಾಲಕ್ ಸೇವನೆ ಮಾಡಬೇಕು. ಇದರಲ್ಲಿನ ಆಂಟಿ ಆಕ್ಸಿಡೆಂಟ್ ಅಂಶವು ಫ್ರೀ ರಾಡಿಕಲ್ ನಿಂದ ಮೆದುಳಿಗೆ ಆಗುವ ಹಾನಿ ತಡೆಯುವುದು. ಕಣ್ಣುಗಳಿಗೆ ಸಹಕಾರಿ. ಲುಟೇನ್, ಜಿಯಾಕ್ಸಂಥಿನ್ ಆಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿದೆ ಮತ್ತು ಇದು ಕಣ್ಣಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದು. ಇದರಲ್ಲಿ ಇರುವಂತಹ ಕಬ್ಬಿಣಾಂಶ, ವಿಟಮಿನ್ ಎ ಪ್ರಬಲ ಆಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತ ಶಮನಕಾರಿ ಗುಣಗಳು ಕಣ್ಣಿಗೆ ಲಾಭಕಾರಿ. ಕಣ್ಣಿನ ದೃಷ್ಟಿ ಸುಧಾರಣೆ ಮಾಡುವ ಜೊತೆಗೆ ಇದು ಅಕ್ಷಿಪಟಲದ ಅವನತಿಯನ್ನು ತಡೆಯುವುದು. ಇಷ್ಟೆಲ್ಲ ಲಾಭಗಳು ಇರುವಂತಹ ಪಾಲಕನ್ನು ತಿನ್ನದೇ ಇರಲು ಸಾಧ್ಯವೇ? ಹಾಗಾಗಿ ಪ್ರತಿಯೊಬ್ಬ
ಪ್ರತಿಯೊಬ್ಬರು ತಮ್ಮ ಆಹಾರ ಕ್ರಮದಲ್ಲಿ ಈ ಹಸಿರೆಲೆ ತರಕಾರಿಯನ್ನು ಬಳಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನನ್ನ ಚಾನಲ್ನಲ್ಲೂ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.